ಬೆಳಗ್ಗೆ ಎಷ್ಟೊತ್ತವರೆಗೂ? ಬೆಳಗ್ಗೆ 7 ಗಂಟೆಗೆ ಹೊಡಿತಾ ಇತ್ತು ಬಿಸಿಲು. ಈ ಥರ ತಿನ್ನೋದು ಪುಣ್ಯ ಮಾಡಿರ್ಬೇಕು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ಗೋಲ್ಡನ್ ಟೆಂಪಲಿಂದ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅಕ್ಕ ಮನೆಗೆ ಬಂದಿದ್ದೀವಿ. ಎಷ್ಟು ದೊಡ್ಡ ದೇವಸ್ಥಾನ ಇದೆ ಇವ್ರ ಮನೆ ಪಕ್ಕದಲ್ಲಿ, ಶಿವನ ದೇವಸ್ಥಾನ. ಏನಮ್ಮ ನಿಮ್ಮೂರಲ್ಲಿ ಇಷ್ಟೊಂದು ಬಿಸಿಲಿಡ್ಸಿದ್ಯಾ? ನಿಮ್ಮೂರು ಹಣ್ಣು ನಿನಗೆ. ನೀವು ಕಳ್ಸಿದ ಲೊಕೇಶನ್ ಆ ಕಡೆಯಿಂದ ಹೋಯ್ತು. ಅಮ್ಮ நல்லா இருக்கிறீங்களா? ಅಕ್ಕ நல்லா இருக்கிறீங்களா? ಏನಮ್ಮ ಇಷ್ಟು ಬಿಸಿ? ಅಕ್ಕ ಯಾವಾಗ್ಲೂ ಹೇಳೋರು ಬೇಲೂರಿಗೆ ಬಂದಾಗ ಮನೆ ಹತ್ರ ಹೋಗು, ಮನೆ ಹತ್ರ ಬಾ ಅಂತೆಲ್ಲ. ಅಕ್ಕ ಇಬ್ರು ಸೇರಿ ಎಷ್ಟೊಂದು ವೆರೈಟಿ ಅಡಿಗೆ ಮಾಡಿದಾರೆ ನೋಡಿ. ಕೋಸಂಬರಿ, ರೈಸ್, ಪಲ್ಯ, ಸೊಪ್ಪಿನ ಪಲ್ಯ, ಅಲ್ಲಿ ಸಾಂಬಾರು, ರಸಮ್ಮು, ಇಷ್ಟೊಂದು ಮಾಡಿ ನಾನೇನು ಮಾಡಬೇಡಿ ಬರೀ ಅಡುಗೆ ಮಾತ್ರ ಅನ್ನ ಸಾಂಬಾರು ಮಾತ್ರ ಮಾಡಿ ಅಂದೆ. ಇವರು ಅಕ್ಕ ಉಂಗ ಪೇರೇನಾ? ರೇವತಿ. ಕರೆಕ್ಟ್, ಮರ್ತೋಗಿತ್ತು. ರೇವತಿ ಇವ್ರ ಹೆಸರು ನೋಡಿ. ಅಕ್ಕ ಅಮ್ಮ ಅಲ್ಲಿದ್ದಾರೆ. ಏನಿದ್ರು ಹಳ್ಳಿ ಮನೆನೇ, ಹಳ್ಳಿ ಜನನೇ ನೋಡಿ. ನಾವು ಬರ್ತೀವಿ ಅಂತ ಒಂದು ಮಾತು ಹೇಳಿದ್ದು, 1 ಅವರಲ್ಲಿ ಎಷ್ಟೆಲ್ಲ ಅಡುಗೆ ಮಾಡಿಬಿಟ್ಟಿದ್ದಾರೆ. ಈ ಥರ ತಿನ್ನೋದು ಪುಣ್ಯ ಮಾಡಿರ್ಬೇಕು. ಯಾವುದೋ ನಮ್ಮ ಪ್ಲ್ಯಾನೇ ಇರಲಿಲ್ಲ ಇಲ್ಲಿಗೆ ಬರೋದು, ಬಂದಿದ್ದೀವಿ. ಆದ್ರೂ ಇಷ್ಟು ವೆರೈಟಿ ಹೋಟ್ಲಲ್ಲಿ ಹೋದ್ರು ದುಡ್ಡು ಕೊಟ್ರು ಇಷ್ಟೆಲ್ಲ ತಿನ್ನೋದಕ್ಕಾಗಲ್ಲ. ನಮಗೋಸ್ಕರ ಇಷ್ಟು ಮಾಡಿ ಪ್ರೀತಿಯಿಂದ ಮಾಡಿ. ಅಕ್ಕ ನೋಡಿ ಹೆಂಗಿದ್ರು, ಇವಾಗ ನೋಡಿ ಹೆಂಗಾಗಿದ್ದಾರೆ. ಇದು ಅಂಕಲ್, ಅಕ್ಕ ಅವರ ಅಪ್ಪ ಅಮ್ಮ, ಹಾಗೆ ಅಕ್ಕ ಬಾವ ಅವ್ರ ಡೇಟಿ. ಇದು ನಮ್ಮಮ್ಮ ಅವರ ಅಕ್ಕ. ಯಾರು ಕೂತಿರೋದು? ಅಮ್ಮ ಅವರ ಅಕ್ಕ. ಇದು ಅಜ್ಜಿ. ನಮ್ಮ ಅಪ್ಪ ಅವರ ಅಮ್ಮ. ಇದು ನಮ್ಮಮ್ಮ ಅವರ ಅಮ್ಮ. ಯಾರು ಇರ್ತಾರೆ ಹಿಂಗೆಲ್ಲ ಫೋಟೋಸು? ನಮ್ಮ ಮನೇಲಿ ಒಬ್ಬರದು ಫೋಟೋ ಇಲ್ಲ. ನನ್ನ ಫೋಟೋನೇ ಇವಾಗ ಮಾಡಿಸಿ ಹಾಕ್ಸಿದೀನಿ ಒಂದೊಂದು. ಇದು ಅಮ್ಮ. ಇದು ನಾನು ನೋಡಿ ತೋರಿಸಿದ್ದೀನಿ, ಒಂದು ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಅಕ್ಕನ ತೋರಿಸಿಲ್ಲ, ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಇನ್ನು ಇವನು ನೋಡಿರ್ತೀರ, ಗೋಕು. ರಜಾ ಸಿಕ್ಕಿದ್ರೆ ಸಾಕು ಅಜ್ಜಿ ಮನೆಗೆ ಓಡ್ ಬಂದ್ಬಿಡ್ತಾನೆ. ಬಾಯ್ ಬಂದ್ರೆ ಇದು ಅವ್ರ ಮನೆನೇ, ಇದು ಅಕ್ಕ ಮನೆ. ಅದು ತಂಗಿ ಅಲ್ಲ, ತಂಗಿ ಅದೇ ನಮ್ಗೆ ಬರ್ಬೇಕು. ನಾನು ಹಂಗಾರೆ ಹಾಸ್ಪಿಟಲ್ ಹೋಯ್ತು, ಊಟ ಮಾಡ್ಕೊಂಡು ಹಾಸ್ಪಿಟಲ್ ಹೋಗಿ ನಮ್ಮ ಮಾವ ಕರ್ಕೊಂಡು ಇವಾಗ ಮುರುಗನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಕ್ಕನೂ ಬರ್ತಾರಂತೆ. ಸೊ ಅಕ್ಕನ ಕರ್ಕೊಂಡು ಮುರುಗನ್ ದೇವಸ್ಥಾನಕ್ಕೂ ಬರೋದು. ಅಕ್ಕ ಈ ಕಡೆಗೆ ಬಂದ್ಬಿಡ್ತಾರೆ, ಅಕ್ಕನ ಮಗ ಬಂದು ಕರ್ಕೊಂಡು ಹೋಗ್ತಾನೆ. ಹಾಗೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋದು. ಸೊಪ್ಸಾರು ಮಾಡಿದ್ರು, ಸೊಪ್ಸಾರು ಮಾಡಿದ್ರು, ಆಮೇಲೆ ಒಂದು ಚಿಕ್ಕಡಿಕಾಯಿ ಪಲ್ಯ ಮಾಡಿದ್ರು, ಆಮೇಲೆ ಕೋಸಂಬರಿ ಮಾಡಿದ್ರು, ಆಮೇಲೆ ಸೊಪ್ಪಿನ ಪಲ್ಯ ಮಾಡಿದ್ರು, ಮೊಸರು, ರಸಮು, ರೈಸು. ಅಕ್ಕ ತುಂಬ ಸಲ ನಮ್ಮನ್ನ ಕರೆದಿದ್ದಾರೆ ಮನೆಗೆ ಬಾ ಅಂತ. ಅಕ್ಕ ಇರೋದು ಬ್ಯಾಂಗ್ಳೂರಲ್ಲೇನೆ, ಬಟ್ ಇವಾಗ ಮಕ್ಳಿಗೆ ರಜೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದಾರೆ. ಸೊ ತುಂಬ ಸಲ ಕರೆದಿದ್ರು, ನಾನೇ ಹೋಗಿರ್ಲಿಲ್ಲ. ಸುಮ್ಮನೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ. ಇವಾಗ ನೀವೇ ನೋಡಿದ್ದೀರಾ, ಪಾಪ ನಾವು ಬರ್ತೀರಿ ಅಂತ ಹೇಳಿದ ಅಷ್ಟೇನೆ ಅಷ್ಟು ಮಾಡಿಟ್ಟಿದ್ದಾರೆ. ಸೊ ನಮ್ಮಿಂದ ಇನ್ನೊಬ್ರು ಕಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ. ಸೊ ಆದ್ರೂ ಈ ಸಲ ಅಕ್ಕ ಬೇರೆ ಇದ್ರು, ತುಂಬ ಫೋರ್ಸ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ಇಲ್ಲೇ ಮುರುಗನ್ ದೇವಸ್ಥಾನ ಇದೆ, ಹೋಗಿ ಬರೋಣ, ತುಂಬ ಚೆನ್ನಾಗಿದೆ ಅಂತ ಅಕ್ಕ ಹೇಳಿದ್ರು. ಸೊ ಹಾಗೆ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಯಾವಾಗಲೂ ವಿಡಿಯೋಸಲ್ಲೆಲ್ಲ ನೋಡ್ತಿದ್ದೆ. ಅದು ಬಂದು ಸಿಂಗಾಪುರಲ್ಲಿ ಇರೋದಂತೆ, ಬಟ್ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಇದೆ. ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಏನು ಅಂತಂದರೆ ತಮಿಳ್ನಾಡು ಬಿಸಿಲು ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಆಂಧ್ರದಲ್ಲಿ ತಿರುಪತಿಯಲ್ಲೇ ನಮಗೆ ನಡೆಯೋದಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಇನ್ನು ತಮಿಳ್ನಾಡು ಬಿಸಿಲಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನದಿಂದ ಅಲ್ಲಿಗೆ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಸ್ಟ್ಯಾಚ್ಯೂ ಹತ್ರಕ್ಕೆ. ಸೊ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಕೋತಿಗಳಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ದೇವಸ್ಥಾನ ಮೇಲಿಂದ ಕೆಳಗಡೆಗೆ ನೋಡಿದ್ರೆ ಫುಲ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು.
ಆ ಬಿಸಿಲನ್ನ ತಡಿಯೋಕ್ಕಾಗ್ದಿರ ನನ್ನ ಮಗ ಅಂತೂ ಏನಾದರೂ ಚಿಲ್ಲಾಗಿ ಇಸ್ಕೊಡು ಮಮ್ಮಿ ಅಂತ ಇದ್ದ. ಹಾಗೆ ನನಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಗೋಲಿ ಸೋಡಾ ತೊಗೊಂಡ್ವಿ. ಇನ್ನು ಅವರೆಲ್ಲ ಕಬ್ಬಿನ ಜ್ಯೂಸ್ ಕುಡಿತಾಯಿದ್ರು. ಇನ್ನು ಕಬ್ಬಿನ ಜ್ಯೂಸ್ ಅಂದರೆ ಹೀಟ್ ಆಗಿಬಿಡುತ್ತೆ, ಜಾಸ್ತಿ ಬೇಡ ಮತ್ತು ಟ್ರಾವೆಲಿಂಗಲ್ಲಿ ಅಂತ ಅಂದ್ಬಿಟ್ಟು ನಾನು ಗೋಲಿ ಸೋಡಾನೇ ಇಸ್ಕೊಂಡು ಕುಡಿದೆ. ಇದೇ ನೋಡಿ ಮುರುಗಂದು ಸ್ಟ್ಯಾಚು, ತುಂಬಾ ಚೆನ್ನಾಗಿದೆ. ತುಂಬ ಖಾಲಿಯಾಗಿ ಪ್ರಶಾಂತವಾಗಿತ್ತು. ಏನಂದರೆ ತಂಪೊತ್ತಲ್ಲಿ ಹೋಗಬೇಕು. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಲ್ಲಿ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅಲ್ಲಿಂದ ಒಂದು 500 ಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಇದೊಂದು ಸ್ವಲ್ಪ ಹತ್ತಿ ಹೋಗಬೇಕು, ಜಾಸ್ತಿ ಅಲ್ಲ ಸ್ವಲ್ಪ ಹತ್ತಿ ಹೋಗಬೇಕು. ನನಗಂತೂ ನಡೆಯೋದಂದ್ರೇ ಆಗಲ್ಲ, ಅದರಲ್ಲೂ ಅಷ್ಟು ದೂರದಿಂದ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಹಾಗೆ ಬಿಸಿಲಂತೂ ಸರಿಯಾಗಿ ಕೊಡ್ತಾ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆದ್ರೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಜನ ಜಾಸ್ತಿ ಆಗಿದೆಯಲ್ಲ, ಸೊ ಅದಕ್ಕೆ ಸುತ್ತ ಹಾಕೊಂಡು ಕಾಲು ಕಾಣಿಸ್ತದೆ. ಬಿಸಿಲು ಹಾಗೆ ಒಂದು ಫೋಟೋನ ನಾನು ಪೋಸ್ಟ್ ಮಾಡಿದ್ದೆ ಇದೇ ಪ್ಲೇಸಿಂದ. ಸೊ ಆವಾಗ ತುಂಬ ಜನ ಕೇಳ್ತಾ ಇದ್ರು ಯಾವ ಊರಲ್ಲಿ ಮೇಡಮ್ ಇದು ಅಂತ. ಇದು ವೇಲೂರು ಗೋಲ್ಡನ್ ಟೆಂಪಲಿಂದ 26 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆ ದೇವಸ್ಥಾನಕ್ಕೆ ಯಾರಾದರೂ ಹೋದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಇನ್ನು ದರ್ಶನ ಎಲ್ಲ ಮಾಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದುಕೊಂಡು ಇವಾಗ ನಾವು ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಅವರ ಅಕ್ಕನ ಮಗ ಹೊಸದಾಗಿ ಒಂದು ಕಾಫಿ ಶಾಪ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಆರ್ಚ್ ಪಕ್ಕದಲ್ಲೇ ಅವ್ರದ್ದು ಶಾಪ್ ಓಪನ್ ಆಗ್ತಾ ಇರೋದು. ಸೊ ಹಾಗೆ ಇನ್ನೇನು ಒಂದಿನ ಅಷ್ಟೇ, ಇವತ್ತೊಂದು ದಿನ ಅಷ್ಟೇ, ಮತ್ತು ನಾಳೆಯಿಂದ ಶಾಪ್ ಓಪನ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗೇನೆ ಶಾಪ್ನ ಓಪನ್ ಮಾಡ್ತಾ ಇದ್ದಾರೆ. ಇದು ಅವ್ರದ್ದು ಸ್ಟೋರ್ ರೂಮು, ಸೊ ಕಿಚನ್ ಏರಿಯಾ. ಆಸ್ ಅ ಸಿಂಗಲ್ ಪೇರೆಂಟ್ ಆಗಿ ಅವರಮ್ಮ ಇಷ್ಟು ದಿನ ಮಕ್ಕಳ ಜವಾಬ್ದಾರಿನ ತಗೊಂಡಿದ್ರು. ಇವಾಗ ಇಬ್ಬರು ಗಂಡು ಮಕ್ಕಳೇನೆ. ಸೊ ಅವ್ರ ಸ್ವಂತ ದುಡಿಮೆಯಿಂದ ಜೀವನನ ನಡೆಸಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಒಂದು ಪುಟ್ಟ ಹೆಜ್ಜೆನ ಇಟ್ಟಿದ್ದಾರೆ. ಸೊ ನಾನು ಕೂಡ ವಿಶ್ ಮಾಡಿದೆ. ಹಾಗೆ ಅಕ್ಕ ಮಗ ಹೇಳ್ತಾ ಇದ್ದ, ಅಕ್ಕ ನೀವು ನಾಳೆ ಬರಬೇಕಿತ್ತು, ಓಪನಿಂಗಿಗೆ ಬರಬೇಕಿತ್ತು, ಇವತ್ತು ಬಂದಿದ್ದೀರಾ ಅಂತ. ಬಟ್ ನನಗೆ ಅವನು ಮಾರನೇ ದಿನ ಓಪನ್ ಮಾಡ್ತಾನೆ ಅನ್ನೋ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಅಕ್ಕ ಓಪನಿಂಗ್ಗೆ ಅಂತಲೇ ಹೋಗಿದ್ದು, ಬಟ್ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಏನೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾಳೆನೇ ಓಪನ್ ಮಾಡ್ತಾ ಇದ್ದಾರೆ. ಯಾರಾದರೂ ಈ ದೇವಸ್ಥಾನಕ್ಕೆ ಹೋದರೆ, ಸಪೋಸ್ ಆ ಥರ ಏನಾದರೂ ಹೋದರೆ ಹಾಗೆ ಈ ಕಾಫಿ ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಕನಸಿಟ್ಟು ಈ ಶಾಪ್ನ ಓಪನ್ ಮಾಡ್ತಿದ್ದಾರೆ. ಸೊ ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಅವರ ಅಕ್ಕನ ಮಗ ಒಂದು ಓಪನ್ ಮಾಡ್ತಾ ಇದ್ದಾರೆ ಕಾಫಿ ಶಾಪ್ನ. ಸೊ ಅದನ್ನ ನೋಡಿಕೊಂಡು ಬಂದ್ವಿ. ಸೊ ಇವಾಗ ತಿರುವಣ್ಣಾಮಲೆಗೆ ಹೋಗ್ಬೇಕು. 8 o'clockಗೆ ಕ್ಲೋಸ್ ಅಂತ ಇದೆ. ನಮ್ಮ ಎಸ್ಟಿಮೇಷನ್ ಬಂದು 7 o'clock 7:55 ಹಂಗೆ ತೋರಿಸ್ತಾ ಇದೆ. ಸೊ ಕತ್ಲಾಗಕ್ಕಾಯ್ತು, ಇನ್ನೇನು ಅಷ್ಟೊಂದು ಬೆಳಕಿಲ್ಲ, ಮಬ್ಬಗತ್ಲಾಗಿದೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಆದಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಬಟ್ ಏನಂದರೆ ಇದು ಸಿಂಗಲ್ ರೋಡು, ಡಬಲ್ ರೋಡ್ ಆಗಿದ್ರೆ ಬೇಗ ಹೋಗ್ಬಿಡ್ಬೋದಿತ್ತು. ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಡ್ರೈವ್ ಮಾಡೋದಕ್ಕೆ ಇವ್ರಿಗೆ. ಅಟ್ ಎನಿ ಕಾಸ್ಟ್ ಸ್ವಲ್ಪ ಬೇಗನಾದರೂ ರೀಚ್ ಆಗ್ಬೇಕು. ನಾವೆಲ್ಲಾದ್ರೂ ಒಂದು 20 minutes ಸೇವ್ ಮಾಡಿದರೆ ಆಗಿರ್ತಾ ಇತ್ತು. ಬಟ್ ನಮಗೆ ಫ್ಲ್ಯಾಶ್ ಆಗಲಿಲ್ಲ ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಅಂತ. ನಾವಿರುತ್ತೆ ಬಿಡು, ಒಂದು 9:30 10 o'clockವರೆಗೂ ಇರುತ್ತೆ ಅನ್ನೋ ಥರ ನೆಗ್ಲೆಕ್ಟ್ ಮಾಡಿಬಿಟ್ವಿ. ಇವಾಗ ನೋಡಿದ್ರೆ 8 o'clockಗೆ ಕ್ಲೋಸಿಂಗ್ ಅಂತ ಹಾಕಿದ್ದಾರೆ. ಸಪೋಸ್ ಕ್ರೌಡ್ ಇತ್ತು ಅಂದರೆ ಓಪನ್ ಇರುತ್ತೆ. ನನ್ನ ಪ್ರಕಾರ ಇವತ್ತು ಓಪನ್ ಇರುತ್ತೆ, ಯಾಕೆಂದರೆ ಇವತ್ತು ಫ್ರೈಡೇ. ಹಾಗೆ ಕ್ರೌಡ್ ಕೂಡ ಎಲ್ಲ ದೇವಸ್ಥಾನದಲ್ಲೂ ಕ್ರೌಡ್ ಇದೆ. ಆ್ಯಂಡ್ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಚೆನ್ನಾಗಿ ಕ್ರೌಡ್ ಇರುತ್ತೆ. ಹಾಗಾಗಿ ಕ್ಲೋಸ್ ಮಾಡೋದು ಲೇಟು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಎಸ್ಟಿಮೇಟ್ ಪ್ರಕಾರ 7:54ಗೆ ನಮ್ಮದು ರೀಚ್ ತೋರಿಸ್ತಾ ಇದೆ. ಇನ್ನೊಂದು 10 minutes ಅಟ್ಲೀಸ್ಟ್ ಎಲ್ಲಾದರೂ ಬೇಗ ಸೇವ್ ಮಾಡಿಕೊಂಡು ಹೋಗಿ ಒಳಗಡೆಗೆ ಎಂಟ್ರಿ ಕೊಟ್ಬಿಡ್ಬೇಕು ಅಂತ. ಅದಕ್ಕೆ ಎಲ್ಲೂ ಸ್ಟಾಪ್ ಮಾಡ್ತಾ ಇಲ್ಲ, ಕಂಟಿನ್ಯೂಸ್ಲಿ ಹೋಗ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಇಲ್ಲಿಂದು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆವಾಗಲೇ ತೊಗೊಂಡಿದ್ದನ್ನು ಅಕ್ಕ ಮನೆಗೆ ಕೊಟ್ವಿ. ಸೊ ತೊಗೊಳ್ಳೋಣ ಒಂದು 2-3 kg ಅಂತ ಅಂದ್ಕೊಂಡ್ರೆ ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ, ಫಸ್ಟು ದರ್ಶನ ಆಗಿಬಿಡಲಿ, ಆಮೇಲೆ ಬೇಕಾದ್ರೆ ಹೋಗ್ತಾ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ. ಆ್ಯಂಡ್ ನನ್ನ ಮಗ ಒಂದು ರೌಂಡು ಮಲಗಿ ಎದೊಳ್ತಾ ಇದ್ದಾನೆ. ನಮ್ಮ ಅತ್ತೆ ಇದ್ದಾರೆ, ಹಾಗೆ ನನ್ನ ಮಕ್ಕಳು ಏನಿದೆ. ಓಕೆ, ನೋಡೋಣ
ಇಲ್ವಾ, ಸಿಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಟಾಪ್ ಕೊಡ್ದಂಗೆ ಎಷ್ಟು ಮ್ಯಾಕ್ಸಿಮಮ್ ನನ್ನ ಹಸ್ಬೆಂಡ್ ಕೈಯಲ್ಲಿ ಆ ರೋಡಲ್ಲಿ ಡ್ರೈವ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೀಡಾಗಿ ಬಂದ್ವಿ. ಅಲ್ಲಿ ಮೇನ್ ಏನಂದರೆ ತಿರುವಣ್ಣಾಮಲೆಯಲ್ಲಿ ಕಾರ್ ಪಾರ್ಕಿಂಗು, ಆ ಕಾರ್ ಪಾರ್ಕಿಂಗ್ ಹುಡುಕ್ತಾನೆ ನಮಗೆ ಸುಮಾರು ಟೈಮ್ ವೇಸ್ಟ್ ಆಗೋಯಿತು. ಕೊನೆಗೂ ನಮಗೆ ಪಾರ್ಕಿಂಗ್ ಎಲ್ಲೂ ಸಿಗಲಿಲ್ಲ. ನಾವು ಬೇರೆ ಕಡೆ ಎಲ್ಲೋ ಹಾಕ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ಸೊ ಆಟೋದಲ್ಲಿ ಬಂದ್ರೂ ನಮ್ಮನ್ನು ದೇವಸ್ಥಾನದ ಹತ್ರ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಅಲ್ಲಿಂದ 1 ಕಿಲೋಮೀಟ್ರ್ ಹಿಂದೆನೇ ನಮ್ಮನ್ನು ಡ್ರಾಪ್ ಮಾಡಿದ್ರು, ಒಳಗಡೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಕೆಲವೊಂದು ಕಡೆ ಬ್ಯಾರಿಕೇಡೆ ಹಾಕಿದ್ರು. ಇನ್ನು ಸುಮಾರು ಜನ ಹತ್ರ ನಾವು ಕೇಳಿದ್ವಿ ದೇವಸ್ಥಾನ ಬಾಗಿಲು ಹಾಕಿದ್ಯಾ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಹೇಳಿದ್ರು ಇಲ್ಲ 9 ಗಂಟೆವರೆಗೂ ಇರುತ್ತೆ ಅಂತ, ಕೆಲವೊಬ್ರು ಹೇಳಿದ್ರು ಇಲ್ಲ ಕ್ಲೋಸ್ ಆಗಿದೆ ಅಂತ, ಕೆಲವೊಬ್ರು ಹೇಳಿದ್ರು ಇಲ್ಲ 8:30ವರೆಗೂ ಇರುತ್ತೆ ಅಂತ. ನಾವು ಬಂದಾಗ 8 o'clock ಆಗಿತ್ತು. ಸೊ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಆದಷ್ಟು ಫಾಸ್ಟಾಗಿ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನದ ಬಾಗಿಲ ಹಾಕ್ಬಿಟ್ರು. ಜಸ್ಟ್ 2 ಮಿನಿಟ್ಸಲ್ಲಿ ದೇವಸ್ಥಾನದ ಬಾಗಿಲು ಹಾಕ್ಬಿಟ್ರು. ನಮಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಸಪೋಸ್ ನಾವು ಈ ಥರ ಅಂತ ಗೊತ್ತಿದ್ದಿದ್ರೆ ನಾವು ಅಕ್ಕ ಮನೆಯಿಂದ ಡೈರೆಕ್ಟಾಗಿ ಮನೆಗೆ ಹೋಗಿದ್ರು ನಾವು ಬೇಗನೆ ಹೋಗಿ ರೀಚ್ ಆಗಿರ್ತಾ ಇದ್ವಿ ಮನೆಗೆ. ಸೊ ಇಲ್ಲ, ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆದಷ್ಟು ಸ್ಪೀಡಾಗಿ ಬಂದ್ವಿ. ನಾವು ಮಧ್ಯಾಹ್ನನೇ ಟೈಮಿಂಗ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ರೆ ಆಗಿರ್ತಾ ಇತ್ತು. ನಮ್ಮದು ಫಾಲ್ಟ್ ಇದೆ. ಬಟ್ ಇರುತ್ತೆ, ಓಪನ್ ಇರುತ್ತೆ ದೇವಸ್ಥಾನ ಅಲ್ವಾ, ಇವಾಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಕ್ರೌಡ್ ಇರುತ್ತೆ ಅನ್ನೋ ಇದ್ರ ಮೇಲೆ ಬಂದ್ಬಿಟ್ವಿ. ಬಟ್ ಇಲ್ಲಿ ಬಂದಮೇಲೆ ದೇವಸ್ಥಾನ ಕಂಪ್ಲೀಟ್ ಕ್ಲೋಸ್ ಆಗೋಯ್ತು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸರಿ ಇನ್ನೇನು ಮಾಡೋದು, ಹೊರಡೋಣ ಅನ್ನೋಷ್ಟೊತ್ತಿಗೆ ಇಲ್ಲೇ ಇನ್ನೂ ಒಂದು ದೇವಸ್ಥಾನ ಇತ್ತು ಚಿಕ್ಕದಾಗಿ. ಸೊ ಎಲ್ಲರೂ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಹೋದ್ರೂ ನಡೆಯುತ್ತೆ ಅಂತ ಹೇಳಿದ್ರು. ಸರಿ ಯಾಕೆ ಬಿಡು, ದೂರನೇ ಬಂದಿದ್ದೀವಂತೆ, ಈ ದರ್ಶನನೂ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಅಲ್ಲಿ ಒಂದು ಲಿಂಗ ಇತ್ತು. ಸೊ ಆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಅಲ್ಲಿಂದ ಆಚ ಕಡೆನೇ ಕೆಲವೊಂದು ಫೋಟೋಸ್ನ ತಗೊಂಡು ಇವಾಗ ಮತ್ತೆ ನಾವು ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಗಾಡಿ ಹತ್ರ ಹೋಗಬೇಕು ಅಂತಂದರೆ ನಾವು ಮತ್ತೆ ಆಟೋದಲ್ಲಿ ಹೋಗಬೇಕು. ನಮ್ಮ ಗಾಡಿ ಇರೋದು ಜಸ್ಟ್ 1.5 ಕಿಲೋಮೀಟ್ರ್ ಹಿಂದೆನೆ. ಸೊ ಆ 1.5 ಕಿಲೋಮೀಟ್ರಿಗೆ ನಾವು 200 ರೂಪೀಸ್ ಆಟೋಗೆ ಚಾರ್ಜ್ ಮಾಡಿದ್ವಿ. ಸೊ ಹೋಗಕ್ಕೆ 200, ಬರೋಕ್ಕೆ 200, ಬಟ್ ನಾಟ್ ಯೂಸ್, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಅಲ್ಲಿಂದ ಸ್ಟ್ರೈಟ್ ಮನೆ ಕಡೆಗೆ ಬರ್ತಾ ಇದ್ದೀವಿ. ಯಾರಾದರೂ ತಿರುವಣ್ಣಾಮಲೆಗೆ ಹೋಗೋ ಹಾಗಿದ್ರೆ ದಯವಿಟ್ಟು 7:30 ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿರಿ, ಇಲ್ಲ ಅಂತಂದರೆ ನಮ್ಮ ಥರನೇ ನೀವು ಡಿಸಪಾಯಿಂಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇನ್ನು ಬರ್ತಾ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಆನ್ ದ ವೇ ಬರ್ತಾನೆ ಒಂದು ಹೋಟೆಲ್ಗೆ ಹೋದ್ವಿ. ಬರೋ ಅಷ್ಟೊತ್ತಿಗೆ 11:45 ಆಗೋಗ್ಬಿಟ್ಟಿತ್ತು. ಸೊ ಏನು ಸಿಗುತ್ತೋ ಅದನ್ನೇ ತಿನ್ನೋಣ ಅಂತ ಬಂದ್ವಿ. ನೋಡಿದ್ರಿ ಇಲ್ಲಿ ಫ್ರೈಡ್ ರೈಸ್ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹಾಗೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು 2 ಪ್ಲೇಟ್ ಫ್ರೈಡ್ ರೈಸ್ ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡ್ವಿ. ಇಷ್ಟೊತ್ತಿನಲ್ಲಿ ಏನು ತಿನ್ನೋದಕ್ಕೂ ಮೂಡಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಏನಾದರೂ ಸ್ವಲ್ಪನಾದರೂ ತಿನ್ನಬೇಕು ಅಂತ ಇದ್ದಿದ್ದನ್ನೇ ತಿನ್ಕೊಂಡು ಬಂದ್ವಿ. ಹಾಗೆ ಅತ್ತೆ ಹಲ್ವಾ ಬೇಕು ಅಂತ ಕೇಳ್ತಾ ಇದ್ರು. ಅವ್ರ ಅಕ್ಕನ ಮಗ ಬರ್ಬೇಕಾದ್ರೆ ಹೇಳಿದ್ರು ಹಲ್ವಾ ತೊಗೊಂಡು ಬನ್ನಿ, ತಿರುವಣ್ಣಾಮಲೆದು ಹಲ್ವಾ ಚೆನ್ನಾಗಿರುತ್ತೆ ಅಂತ. ಸೊ ಹಲ್ವಾ ತೊಗೊಂಡು ಮನೆಗೆ ಬರ್ತಾ ಆನ್ ದ ವೇ ನಮಗೆ ಮಳೆ ಕೂಡ ಸಿಕ್ತು. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಿದೆಯಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಮರಿದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.